ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ಬ್ಲಾಗ್ಸ್. ನಮ್ಮಮ್ಮ ಪರ್ಮಿಷನ್ ಕೊಟ್ಟವ್ರೆ. ಏನು ಕೇಳಿ ಇಬ್ಬರಲ್ಲಿ ಯಾರು ನೋಡ್ತಾರೆ ಅಂತ. ಸೊ ಗೈಸ್, ನಾನು ಇಷ್ಟು ದಿವಸ ವ್ಲಾಗು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗಲಿಲ್ಲ. ರೀಸನ್ ಏನು ಅಂತಂದರೆ, ಸೊ ನನ್ನ ತಂಗಿ ಮದುವೆ ಇತ್ತು, ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಸೊ ಇವತ್ತು ಬಂದ್ಬಿಟ್ಟು ನಮ್ಮನೇಲಿ ಹಳದಿ ಶಾಸ್ತ್ರ. ಬನ್ನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಹೇಗಿರುತ್ತೆ ಅಂತ ಹಳದಿ ಶುರು ಆಗೋದಕ್ಕಿಂತ ಮುಂಚೆ ಫೋಟೋಸ್ ತೆಗ್ಸ್ಕೊಳೋಣ ಅಂತ ಫೋಟೋ ತೆಗ್ಸ್ಕೊತಾ ಇದ್ಲು ನನ್ನ ತಂಗಿ. ವೈ ಬಿಕಾಸ್ ನಿಮಗೂ ಸಹ ಗೊತ್ತು, ಒನ್ಸ್ ಹಳದಿ ಶುರು ಆಯಿತು ಅಂತಂದರೆ ಬಟ್ಟೆ ಎಲ್ಲ ಹಳದಿ ಆಗಿರುತ್ತೆ, ನೀರಾಗಿರುತ್ತೆ, ಫೋಟೋಸ್ ಚೆನ್ನಾಗಿ ಬರಲ್ಲ ಅಂತ. ಅದ್ರ ಜೊತೆಗೆ ಸ್ವಲ್ಪ ಕಾಲೆಳೆದು ಸಹ ನಡೀತಾ ಇತ್ತು. ರೆಕಾರ್ಡಿಂಗ್ ಅಷ್ಟು ಕ್ಲಿಯರಾಗಿ ಆಗಿರಲಿಲ್ಲ, ಅದೇ ರೀಸನ್ಗೆ ನಾನು ಇಲ್ಲಿ ಡಬ್ ಮಾಡಿದ್ದೀನಿ. ಫುಲ್ ಖುಷಿ. ಆಂಟಿ, ನಮ್ಮಮ್ಮ ಪರ್ಮಿಷನ್ ಕೊಟ್ಟವ್ರೆ. ಆಂಟಿ, ನಮ್ಮಮ್ಮ ಪರ್ಮಿಷನ್ ಕೊಟ್ಟವ್ರೆ. ಏನು ಕೇಳಿ ಮ್ಯಾರೇಜ್ ಏನಂತ. ಹಳದಿ ಶುರು ಆಗೋ ಟೈಮ್ಗೆ ನಾನೇ ಇರಲಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದ. ಹಳದಿ ಎಲ್ಲ ಮುಗಿಸಿ ಇವಾಗ ಬಳೆ ಶಾಸ್ತ್ರ ಶುರು ಮಾಡ್ಕೊಂಡಿದ್ರು. ಬನ್ನಿ ನೋಡೋಣ ಬಳೆ ಶಾಸ್ತ್ರದಲ್ಲಿ ಏನೇನು ಮಾಡ್ತಾರೆ ಅಂತ. ನಾವು ರಕ್ಷಿತ್ ಅವರ ತಂಗಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಮೆಹಂದಿ ಓಯ್ ಆಂಟಿ ಬಾ, ಇದೊಂದು ಆಂಟಿ ಆಂಟಿ. ಅಷ್ಟರಲ್ಲಿ ಮೆಹಂದಿ ಶುರುವಾಗಿತ್ತು. ನಮ್ಮ ಅಕ್ಕ ಮೆಹಂದಿಗೆ ಯಾರು ಸುಮ್ಮನೆ ಕಾಸು ಕೊಡ್ತಾರೆ ಅಂತ 200 ರೂಪೀಸ್ ಸೇವ್ ಮಾಡೋಕ್ಕೋಸ್ಕರ ಈ ಪ್ಲಾನ್ ಯೋಚಿಸ್ಕೊಂಡು ನನ್ನ ಫ್ರೆಂಡ್ ಹತ್ರನೇ ಮೆಹಂದಿ ಹಾಕ್ಸ್ಕೊಂತ ಇದ್ಲು. ಎಕ್ಸ್ಪೆರಿಮೆಂಟ್ ಬೈ ಚೈಲ್ಡ್ ಅರ್ಚನಾ ಅಂತ ಬರ್ತಿದ್ದು ಬರ್ತೀವಿ. ಇಲ್ಲಿ ನಾನು ಆಗ್ತಿರಲ್ಲ, ನಾನೆಲ್ಲ ದೊಡ್ಡಮ್ಮ ಕಂಟೆಂಟ್ ಕೊಡು. ದೊಡ್ಡಮ್ಮ ಹೇಳಿ, ನೀನು ಒಂದು ಆಯುರ್ವೇದಿಕ್ದೆಲ್ಲ ಮೆಡಿಸಿನ್, ಗಿಡ ಮೂಲಿಕೆಗಳನ್ನ. ಮತ್ತೆ ಯಾರತ್ತೆ ಹೇರ್ ಸ್ಟೈಲ್ ಮಾಡಿದ್ದು? ವಾ, ಒಂದಿನ ಮತ್ತೆ ನೀಲತ್ತೆ, ನೀನು ಹಿಂಗೆ ಹಾಕೋತ್ತೆ ನಾಳೆ ಮದುವೆಯಲ್ಲಿ. ಸೊ ಗೈಸ್, ರಿಯಲಿ ಸಾರಿ. ಬಿಕಾಸ್ ಏನಕ್ಕೆ ಅಂತಂದರೆ ವ್ಲಾಗ್ ಆದಷ್ಟು ಕವರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಮದುವೆ ಅಂತಂದರೆ ಅಫ್ಕೋರ್ಸ್ ಕೆಲಸಗಳಿದ್ದೇ ಇರುತ್ತೆ. ಕೆಲಸಗಳು ನನ್ನ ಯೋಚನೆಗೆ ಮೀರಿದವಾಗಿದ್ವು. ಸೊ ಫೋನು ಸಹ ಎತ್ತಕ್ಕಾಗಿಲ್ಲ, ಫೋನು ಸಹ ಹಿಡ್ಕೊಳಕ್ಕೂ ಆಗಲಿಲ್ಲ ವಿಡಿಯೋ ಮಾಡೋಕ್ಕೋಸ್ಕರ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸುಮಾರು ವ್ಲಾಗ್ಗಳನ್ನ ಮಾಡ್ಬೋದು ಮದುವೆ ಅಂತ ಇದ್ದರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ಒಂದು ವ್ಲಾಗ್ ಆಗುತ್ತೋ ಆಗಲ್ವೋ ಅಂತ ಗೊತ್ತಿಲ್ಲ. ಬಟ್ ನೋಡೋಣ ಸೊ ಎಷ್ಟು ಮಟ್ಟಿಗೆ ನಾನು ಎಷ್ಟು ವ್ಲಾಗ್ ಮಾಡ್ತೀನಿ ಅಂತ. ಟೈಮ್ ಆಲ್ರೆಡಿ 10:30 ಆಗಿದೆ. ಮಾರ್ನಿಂಗಿಗೆ ಏನೂ ತೊಗೊಂಡಿರಲಿಲ್ಲ, ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ಹೋಗಿದೆ. ಬನ್ನಿ ನೋಡೋಣ ಮುಂದೆ ಹೇಗೆ ವ್ಲಾಗ್. ಸೊ ಇದು ಬಂದು ಮದುವೆಯ 2ನೇ ದಿನದ ವ್ಲಾಗ್. ಸೊ ಇವತ್ತು ನಾವೆಲ್ಲ ಚೌಟ್ರಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರಿ. ಸೊ ಆಲ್ಮೋಸ್ಟ್ ಮನೇಲೂ ಸಹ ದೇವ್ರ ಪೂಜೆಗೆಲ್ಲ ರೆಡಿಯಾಗಿತ್ತು. ಇನ್ನೇನು ಕ್ಯಾಮ್ರಾಮ್ಯಾನ್ ಬರಬೇಕಾಗಿತ್ತು. ಸೊ ಅವ್ರು ಬಂದ ತಕ್ಷಣ ದೇವ್ರ ಪೂಜೆ ಮಾಡಿ, ಸೊ ನಮ್ಮ ತಂಗಿದು ಮೇಕಪ್ ನಡೀತಾ ಇತ್ತು. ಮೇಕಪ್ ಮುಗಿಸ್ಕೊಂಡು ಎಲ್ಲರೂ ಚೌಟ್ರಿ ಕಡೆಗೆ ಪಯಣನ ಶುರು ಮಾಡಿದ್ರಿ. ಎಲ್ಲರನ್ನೂ ಚೌಟ್ರಿ ಕಳಿಸಿ ನಾವು ಮತ್ತು ನಮ್ಮ ಗ್ಯಾಂಗು ಚೌಟ್ರಿಗೆ ಹೋಗೋದು ಲೇಟ್ ಆಯಿತು. ಬಿಕಾಸ್ ಏನಕ್ಕೆ ಅಂತಾರೆ ಮನೇಲಿರೋ ಐಟಮ್ಸ್ ಎಲ್ಲ ಮತ್ತೆ ಮೆಟೀರಿಯಲ್ಗೆ ತುಂಬಿಸಿ ಅದನ್ನೆಲ್ಲ ಮತ್ತೆ ಚೌಟ್ರಿಗೆ ಕಳಿಸಿದ್ರಿ. ಸೊ ಅದಕ್ಕೋಸ್ಕರ ನಾವು ರೀಚ್ ಲೇಟ್ ಆದ್ರಿ. ಸೊ ಇದು ಬಂದು ಚೌಟ್ರಲ್ಲಿ ಮಾಡಿಸಿದಂತಹ ಡೆಕೋರೇಷನ್ಸು. ಸೊ ಚೌಟ್ರಲ್ಲಿ ಡೆಕೋರೇಷನ್ಸು ಆಗಿತ್ತು. ಸೊ ಜೊತೆಗೆ ಬಂದ್ಬಿಟ್ಟು ನಾವು ಎಂಗೇಜ್ಮೆಂಟ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಚೌಟ್ರಲ್ಲೇ ಬಿಫೋರ್ ರಿಸೆಪ್ಷನ್ ಎಂಗೇಜ್ಮೆಂಟು ಸಹ ಮುಗಿಸಿದ್ರಿ. ಆಗ ಆರ್ ಯು ಫೀಲಿಂಗ್ ನೌ ಫೈನಲಿ ಅಭಿಪ್ರಾಯಗಳನ್ನ? ಖುಷಿ ಆಗ್ತಿದೆಯಾ? ಬರ್ತದೆ ಬಿಡು, ಅವಾಗ ಬೇಜಾರು ಮಾಡ್ಕೊಂಬೇಡ. ಟೈಮ್ ಇರಲಿಲ್ಲ. ಓ ವ್ಲಾಗ್. ಹೆಲೋ ಗೈಸ್, ಫೈನಲಿ ಎವ್ರಿಥಿಂಗ್ ಈಸ್ ಸೆಟ್ ಫಾರ್ ದ ಮ್ಯಾರೇಜ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಬರ್ರಿ ಗೈಸ್ ನೋಡು ಹೆಂಗಿದೆ. ಏನು ಚೆನ್ನಾಗಿದ್ದೀವಾ? ನಮ್ಮಪ್ಪ ಬೈದರೆ, ನಾನು ಕಂಟಿನ್ಯೂ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಸೊ ಧರಣಿ ಮದುವೆ ಆದಮೇಲೆ ನನ್ನ ಮದುವೆ.
ಮಾಡ್ತಾ ಇದ್ದೀನಿ. ಬೇಕಾದ್ರೆ ಜೊತೆಯಲ್ಲೂ ಆಗ್ತೀನಿ, ಏನು ಬೇಜಾರು ಮಾಡ್ಕೊಬೇಕು. ಸೀರಿಯಸ್ಲಿ ರಿಸೆಪ್ಷನಲ್ಲಿ 1% ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಎಲ್ಲರನ್ನೂ ವೆಲ್ಕಮ್ ಮಾಡಿ ಊಟ ಆಯ್ತಾ ಅಂತ ಕೇಳೋದ್ರಲ್ಲೇ ಆ ಡೇ ಕಂಪ್ಲೀಟ್ ಮುಗ್ದೋಯ್ತು. ಇದು ಬಂದು ಮದುವೆಯ ವ್ಲಾಗ್. ಮದುವೆ ಸಹ ಮುಗ್ದೋಗಿತ್ತು, ಸಪ್ತಪದಿ ತುಳಿಸ್ತಾಯಿದ್ರು. ಸೊ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಇದು ಲಾಸ್ಟ್ ಡೇ ಆಫ್ ವ್ಲಾಗು. ಇಷ್ಟು ಮಟ್ಟಿಗೆ ವ್ಲಾಗ್ ಇವರೆಲ್ಲ ಕವರ್ ಮಾಡಿದ್ದಾರೆ ಅನ್ನೋದು ದೇವರಣೆ ಗೊತ್ತಿಲ್ಲ. ಅದೆಷ್ಟು ಮಟ್ಟಿಗೆ ವ್ಲಾಗ್ ಬಂದಿರುತ್ತೆ, ಅದೆಷ್ಟು ಕಂಟೆಂಟ್ ಸಿಕ್ಕಿರುತ್ತೆ ಅಂತ ಆದಷ್ಟು ಬೇಗ ನೋಡೋಣ. ಏನು ಅಮಿತ್ ಬರ್ರಿ ಅಂತವೇ ಏನಕ್ಕೆ ಅಂತ ಗೊತ್ತಿಲ್ಲ. ಇದು ವರ್ಷ ಅಮ್ಮಿ, ಅದು ವರ್ಷ ಗೊತ್ತು. ಅಂಡಿ ಫೇಮಸ್ ಆಗಿಲ್ಲ ಅಂಡಿ ಎಕ್ಸಾಮಲ್ಲಿ ಕಾಪಿ ಹಿಡಿಯೋದ್ರಲ್ಲಿ. ಮ್ಯಾಮ್ ಎಲ್ಲ ಕೇಳಿದ್ರು, ಮ್ಯಾಮ್ ಕೇಳಿದ್ರೆ ಕೇಳಿಲ್ವಾ? ವರ್ಷ ಐ ನೋ ವಾಟ್ ಯು ಆರ್ ರೈಟಿಂಗ್. ಇಟ್ಸ್ ಎನಫ್ ಕಮ್ಮ ಅಂತ ಅಂದಿದ್ರು ಅಂದಿರಲಿಲ್ವೋ? ನಿಮಗೆ ಗೊತ್ತು, ಅಂದಿದ್ರು ಅಂದಿರಲ್ವೋ ಅಂತ ನೀವೇ ಕಮೆಂಟ್ ಮಾಡ್ಕೊಂಬಿಡಿ. ಅಲ್ವಾ ವರ್ಷ? ಜೊತೆಗೆ ಇವತ್ತು ನನ್ನ ಬ್ಲಾಗಲ್ಲಿ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ, ನಿನ್ನೆ ತೋರಿಸ್ತಿರೋದೆ. ಹೇಗಿದ್ದೀರ? ಇಲ್ಲ, ಕ್ಯಾಮ್ರಾ ಟರ್ನ್ ಮಾಡ್ಕೊಂಡೆ. ಓಕೆ ಗೈಸ್, ಇವತ್ತು ನನ್ನ ಬ್ಲಾಗಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ನಮ್ಮ ಅಕ್ಕ ಹೆಂಗಿದೆ ಲೈಫು? ಅಮೇಝಿಂಗ್ ಇಲ್ಲ ಅಕ್ಕ? ಈ ಕಡೆ ಬರೋಣ ಅಕ್ಕ, ಈ ಕಡೆ ಚೆನ್ನಾಗಿ ಬರ್ತಿದೆ. ಮತ್ತಿನ್ನೇನಕ್ಕ ಸಮಾಚಾರ? ನಿಮ್ಮ ತಂಗಿ ಮದುವೆಗೆ ಬಂದಿದ್ದೀನಿ. ಹಾಂ, ಅಕ್ಕನ ಈ ಏನದು ಏನೋ ನಂಗೆ ಕನ್ನಡ ವರ್ಡ್ಸ್ ಎಲ್ಲ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಏನೋ ಹೇಳಕ್ಕಂತ ಬಂದಿಲ್ಲ ಬಾಯಿಗೆ. ಬರ್ದಿಲ್ದಿರೋ ಮಾತುಕತೆಗಳು. ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ಕರೆಕ್ಟಾಗಿದ್ರೆ ಮನ್ಸಿಗೆ ಹಾಕೊಳ್ಳಿ. ಏನೂ ಇಲ್ಲ ಅಂತಂದರೆ ಎಲ್ಲೋ ಹಾಕೊಂಡಿರ ಹಂಗೆ ಇಟ್ಕೊಳ್ಳಿ. ಹಾಂ, ಮಾತಾಡೀಗ. ಭರತ ಕೊಡೋ ಕಂಟೆಂಟ್ ನಿನ್ನಿಂದನೇ ಶುರು ಮಾಡ್ತೀನಿ. ಏನು ಕಂಟೆಂಟ್ ಕೊಡ್ತೀಯೋ? ಅವರ ತಂಗಿ ಮದುವೆ. ಅದು ಕಂಟೆಂಟಾ? ಕಂಟೆಂಟ್ ಕೊಡು. ವಾಸು ಕೋಸ್ಪಲ್ಯ. ಕೋಸ್ಪಲ್ಯ ಇಲ್ಲೊಳ್ಳಿ. ಹಾಯ್ ಆಂಟಿ, ನಾನು ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀರಾ? ಮತ್ತೆ ಮೊಸರಾ? ಹಾಯ್ ಅಂಕಲ್. ಸೊ ಗೈ, ಜಸ್ಟ್ ಇಷ್ಟರ ಮಟ್ಟಿಗೆ ಮಾತ್ರ ವ್ಲಾಗ್ನ ಕವರ್ ಮಾಡೋಕ್ಕಾಗಿದ್ದು. ಸೊ ನಾನೇನು ಅಂದ್ಕೊಂಡಿದ್ದೆ ಕಮ್ಮಿ ಅಂತ ಒಂದು 5-6 ವ್ಲಾಗ್ ಮಾಡ್ಬೋದು ಅಂತ, ಬಟ್ ಕೆಲಸಗಳಿಂದ ಮಾಡೋಕ್ಕಾಗಲಿಲ್ಲ. ಸೊ ಮದುವೆ ಮುಗಿಸ್ಕೊಂಡು ಮನೆಗೂ ಬಂದ್ರಿ. ಮನೆಗೂ ಸಹ ನಮ್ಮ ತಂಗಿನಂತೆ ಭಾವನ ತುಂಬಿಸ್ಕೊಂಡಾಯಿತು. ಸೊ ಇದಾಗಿತ್ತು ನನ್ನ ತಂಗಿಯ ಮದುವೆಯ ವ್ಲಾಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಬರಿಬೇಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಸಹ ಪ್ರೆಸ್ ಮಾಡಿ. ಥ್ಯಾಂಕ್ ಯು.